ಸೊ ವೆಲ್ಕಮ್ ಬ್ಯಾಕ್ ಟು ಗಂಗಾಧರ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂತಂದ್ರೆ, ನಾನು ಕಾಲೇಜ್ಗೆ ಹೋಗಿನಿ ಮತ್ತು ನಂದು ಪಾರ್ಟ್ ಟೈಮ್ ಜಾಬ್ ಅಂತಂತಂದು ಈ ಥರ ಅಭಿಷೇಕ, ಪೂಜೆ ಮತ್ತು ರುದ್ರಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಇವನ್ನೆಲ್ಲ ಮಾಡ್ತೀನಿ. ಒಂದು ಅಭಿಷೇಕ ಬಂದಿತ್ತು ಆಲ್ಮಟ್ಟಿ ಕಡೆ, ಒಂದು ಗಣಿ ಅಂತಂತಂದು ಒಂದು ಸಣ್ಣ ಹಳ್ಳಿ, ಅಲ್ಲಿಗೆ ಹೋಗೋದೊಂದು ಅಭಿಷೇಕ ಬಂದಿತ್ತು. ಇವರು ನಮ್ಮ ಪರಿಚಯದವ್ರು ಒಬ್ಬರು ಬ್ರದರ್, ಅವ್ರದ್ದು ಅಭಿಷೇಕ ಇತ್ತು. ಫೋನ್ ಮಾಡಿದ್ರಿ ಹಿಂಗೆ ಅಂತಂತಂದು ಅಭಿಷೇಕ ಹೋಗೋಣ ಅಂತಂದು ರೆಡಿ ಆಗಿದ್ವಿ. ಈಗ ಅಲ್ಲಿಗೆ ಹೊಂಟಿವಿ. ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀನಿ ಬರ್ರಿ. ಸೊ ಈಗ ರೆಡಿಯಾಗಿ ಗಣಿಗೆ ಹೊಂಟಿವಿ. ಆಲ್ಮಟ್ಟಿ ಸನೆ ಮಾಡಿದ್ವಿ. ಇನ್ನೇನು ಒಂದು 20-25 ಕಿಲೋಮೀಟ್ರ್ ಇತ್ತು ಗಣಿ. ಅವ್ರ ಮನೆ ದೇವ್ರವ್ರು ಅಭಿಷೇಕ ಮಾಡ್ಸೋಕೆ ಕರ್ಕೊಂಡು ಹೊಂಟಿದ್ರು ನನ್ನ. ಇನ್ನೇನು ಅಲ್ಲಿ ಹೋಗಿ ನಾಷ್ಟ ಮಾಡ್ಕೊಂಡಿವಿ ಆಲ್ಮಟ್ಟಿ ಒಳಗೆ. ಹಂಗೆ ಆಲ್ಮಟ್ಟಿ ಒಳಗೆ ನಾಷ್ಟ ಮಾಡ್ಕೊಂಡು ಹಂಗೆ ಲಾಗ್ ಕಂಟಿನ್ಯೂ ಮಾಡಿದ್ನಿ. ಅಲ್ಲಿ ಹೋಗಿ ಏನೇನು ಮಾಡ್ತಾರೆ ಎಲ್ಲ ತೋರಿಸ್ತೀನಿ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the ಸಿದ್ದೇಶ್ವರ ಟೆಂಪಲ್ಗೆ ಆಲ್ಮಟ್ಟಿಲಿಂದ ಇದೊಂದು 20-25 ಕಿಲೋಮೀಟ್ರ್ ಐತಿ ಗಣಿ ಅಂತಂತಂದು ಊರು. ಸೊ ಹೇಳಿದ್ನೆಲ್ಲ ಅವ್ರ ಪರಿಚಯದವ್ರು ಬರ್ತಾರೆ ನನಗೆ. ಅವ್ರದ್ದು ಮನೆ ದೇವ್ರಿದೆ, ಅಭಿಷೇಕ ಮಾಡಿಸ್ಕೊಂಬರಕ್ಕೆ ಹೋಗ್ರಿ ಸ್ವಾಮಿಗಳ ಅಂತೇಳಿದ್ರು. ಆಯ್ತು ತಗೋರಿ ಹೋಗಿ ಬರೋಮ್ರಿ ಅಂತ ಅಂದಿದ್ದೆ. ಸೊ ಈಗ ಜಸ್ಟ್ ಬಂದು ರೀಚ್ ಆದ್ವಿ. ಬಂದ ತಕ್ಷಣ ಅವರು ಡ್ಯೂಟಿಗೆ ಹೋಗೋದಿತ್ತು ಬಾಲ್ಕೋಟಿಗೆ. ಅವರು ಬಂದ ತಕ್ಷಣ ಏನು ಲೇಟ್ ಮಾಡೋಕೆ ಹೋಗಲಿಲ್ಲ. ಹಂಗೆ ಗುಡಿ ಕ್ಲೀನ್ ಮಾಡೋಕೆ ನಿಂತಬಿಟ್ರೆ, ನಂದು ಅವಸರ ಇತ್ತು, ಅಭಿಷೇಕ ಐತೆ ನಂದು ಇನ್ನೊಂದು ಕಡೆ ಅಂತ ಹೇಳಿದ್ದೆ. ಆಯ್ತು ತಗೋರಿ ಜಲ್ದಿ ಮುಗಿಸ್ಕೊಂಡು ಹೋಗೋಣ ಅಂತಂತಂದು ಗುಡಿ ಈಗ ಕ್ಲೀನ್ ಮಾಡಕತ್ತಾರ. ಬರೀ ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ, ಇವನ ಕರುಣದಿ ಕಾಯೋ ಮಹಾದೇಶ್ವರ. ಶಂಭೋ ಯಾರಿವನ್ಯಾರೋ ಮಹಾದೇಶ್ವರ, ಪ್ರೇಮ ದೇವರು ಎಂದ ಪ್ರೇಮೇಶ್ವರ. ಬೇರೇನನು ನಾ ಬೇಡನು. ಅಭಿಷೇಕ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಅದಕ್ಕಿಂತ ಮುಂಚೆಗೆ ನಾನೆಲ್ಲ ಇವು ಕುಂಭ ಪೂಜೆ ಐತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ಅದನ್ನು. ಒಮ್ಮೆಲ್ದೊಮ್ಮೆ ಅಭಿಷೇಕ ಮಾಡೋ ಹೊತ್ತಿನಾಗ ವಿಡಿಯೋ ಮಾಡಿದ್ರೆ ಆತಂತಂದು ವಿಡಿಯೋ ಕಂಟಿನ್ಯೂ ಮಾಡೀನಿ. ಒಬ್ಬನ ಕೈಯಾಗ ಕೊಟ್ಟಿದ್ದೀವಿ ವಿಡಿಯೋ ಮಾಡಂತಂತಂದು. ಸೊ ಈಗ ಪೂಜೆ ಮಾಡಾಕತ್ತೀವಿ. ಸೀದಾ ಮುಗಿಸ್ಕೊಂಡು ಊರಿಗೆ ಹೋದ್ವಿ. ಊರಿಗೆ ಹೋದ ತಕ್ಷಣ ಅಲ್ಲೊಂದೊಂದು ಐಗೋಳಿಗೆ ಮಾಡಿದ್ರು, ಅಲ್ಲಿ ಹೋಗಿ ಲಾಗ್ ಕಂಟಿನ್ಯೂ ಮಾಡೀನಿ. ಬರೀ ತೋರಿಸ್ತೀನಿ. ಸೊ ಗಣಿಯಿಂದ ಬಂದ ತಕ್ಷಣ ಇನ್ನೊಂದು ಅಭಿಷೇಕ ಇತ್ತು, ಆ ಅಭಿಷೇಕಕ್ಕೆ ಹೋದೆ. ಅದೊಂದು ಅಭಿಷೇಕ ಮುಗಿಸ್ಕೊಂಡು ಈಗ ಅಭಿಷೇಕ ಮಾಡಿಸಿದ್ರು ಮನ್ಯಾಗ. ಪ್ರಸಾದಕ್ಕೆ ಮಾಡಿಸಿದ್ರು ಸ್ವಾಮಿಗಳಿಗೆ. ಈಗ ಪ್ರಸಾದ ಮಾಡೋಕೆ ಅವ್ರ ಮನೆಗೆ ಹೊಂಟೀವಿ ನಾನು ಮಲ್ಲಯ್ಯ. ಅಲ್ಲಿ ಹೋಗಿ ವಿಡಿಯೋ ಏನೇನು ಮಾಡ್ತೀವಿ ಏನೇನಿಲ್ಲ ಎಲ್ಲ ತೋರಿಸ್ತೀನಿ ಬರ್ರಿ. ಸೊ ಅವ್ರ ಮನೆಗೆ ಬಂದ್ವಿ. ಬರೋತ್ಲೇನ ಎಲ್ಲರೂ ಸ್ವಾಮಿಗಳು ಬಂದಿದ್ರು. ಸ್ವಾಮಿಗಳು ಬಂದು ಕುಂತಿದ್ರು. ಇನ್ನೂ ಒಂದಿಬ್ಬರು ಬರೋದಿತ್ತು. ಸೊ ಅವ್ರ ಸಂಬಂಧ ಕುಂತು ವೇಟ್ ಮಾಡಾಕತ್ತಿದ್ವಿ. ಹಂಗೆ ಅವ್ರು ಬರೀ ಸ್ವಾಮಿಗಳ ನಿನ್ನ ಪಾದ ಪೂಜೆ ಮಾಡ್ಕೊಂಬಿಡ್ತೀನಿ, ಬಂದ ತಕ್ಷಣ ಹಂಗೆ ಸ್ಟಾರ್ಟ್ ಮಾಡೇ ಬಿಡೋಣ ಅಂಥೇಳಿ ನನ್ನ ಪಾದ ಪೂಜೆ ಮಾಡ್ಕೊಂಡ್ರು. ಹಂಗೆ ಕುಂತಿದ್ವಿ. ಮತ್ತು ಹಂಗೆ ಕುಂತ ತಕ್ಷಣ ಹಂಗೆ ಅವ್ರ ಮಲ್ಲಯ್ಯಗ ಅವ್ರ ಅಕ್ಕರ ರಾಖಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ. ಅದನ್ನು ನನಗೂ ಫೀಲ್ ಆಗತ್ತಿದ್ದು, ನನಗೆ ಯಾರು ರಾಖಿ ಕಟ್ಟಿಲ್ಲಲ್ಲಪ್ಪ ಅಂತಂತಂದು ನಾವು ನಮ್ಮ ದೋಸ್ತನ ಮನೆಗೆ ಪ್ರಸಾದಕ್ಕೆ ಬಂದಿದ್ದೀವಿ. ಅವ್ರ ಮಮ್ಮಿಯವ್ರು ನನ್ನ ನೋಡಿದರೆ, ನನ್ನ ನೋಡಿ ಏನು ಅನ್ನಿಸ್ತು ಏನಿಲ್ಲ ಅವ್ರಿಗೆ ಗೊತ್ತಿಲ್ಲ. ಸೊ ನಮ್ಮ ದೋಸ್ತನ ತಂಗಿ ನನಗೆ ರಾಖಿ ತಂದ್ರೆ, ರಾಖಿ ಕಟ್ಟಿದ್ರು. ಅದನ್ನು ವಿಡಿಯೋ ಹಾಕಿನಿ, ನೋಡ್ಕೊಂಬರ್ರಿ.
ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಹಿಂಗೆ ಸಪೋರ್ಟ್ ಕೂಡ ಮಾಡಿರಿ. ಎಲ್ರಿಗೂ ನಮಸ್ಕಾರ. ಬಾಯ್.